ಇಂದಿನ ಸಮಾಜದಲ್ಲಿ ಪ್ರಾಣಿಗಳಿಗೂ ಬದುಕುವ ಹಕ್ಕಿದೆ. ಆದರೆ ದಲಿತರನ್ನು ಪ್ರಾಣಿಗಳಿಗಿಂತಲೂ ಕೆಟ್ಟದಾಗಿ ನಡೆಸಿಕೊಳ್ಳಲಾಗುತ್ತಿದೆ ಎಂದು ಗೌತಮ್ ವೆಂಕಿ ಆಕ್ರೋಶ ವ್ಯಕ್ತಪಡಿಸಿದರು. ದಲಿತರ ಮೇಲಿನ ದೌರ್ಜನ್ಯ ತಡೆಯಲು ವಿಫಲವಾಗಿರುವ ಈ ಸರ್ಕಾರವನ್ನು ಮುಂದಿನ ದಿನಗಳಲ್ಲಿ ಕಿತ್ತೊಗೆಯುತ್ತೇವೆ ಎಂದು ಅವರು ಎಚ್ಚರಿಸಿದರು. ಸರ್ಕಾರದ ವೈಫಲ್ಯ ಮತ್ತು ರಾಜ್ಯ ಅಧ್ಯಕ್ಷರ ಖಂಡನೆ. ಮಹಿಳಾ ರಾಜ್ಯ ಅಧ್ಯಕ್ಷರಾದ ನಾಗರತ್ನಮ್ಮ ಮಾತನಾಡಿ, ಈ ಘಟನೆಗೆ ರಾಜ್ಯ ಸರ್ಕಾರವೇ ನೇರ ಹೊಣೆಯಾಗಿದ್ದು, ಹತ್ಯೆ ಮಾಡಿದ ಅಪರಾಧಿಗಳಿಗೆ ಕಠಿಣಾತಿ ಕಠಿಣ ಶಿಕ್ಷೆಯಾಗಬೇಕು ಹಾಗೂ ಸಂತ್ರಸ್ತ ಕುಟುಂಬಕ್ಕೆ ತಕ್ಷಣವೇ ಸೂಕ್ತ ನ್ಯಾಯ ಮತ್ತು ರಕ್ಷಣೆ ಒದಗಿಸಬೇಕು ಎಂದು ಒತ್ತಾಯಿಸಿದರು. ಸಾಂಕೇತಿಕ ಪ್ರತಿಭಟನೆ. ಕೆ. ಯಲ್ಲಪ್ಪ ಚಿಕ್ಕಗಡೇರವರ ನೇತೃತ್ವದಲ್ಲಿ ಸೂರ್ಯನಗರ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಸಾಂಕೇತಿಕ ಧರಣಿ ನಡೆಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಪ್ರಮುಖ ಆಗ್ರಹಗಳು: ಹತ್ಯೆಯ ಆರೋಪಿಗಳನ್ನು ತಕ್ಷಣವೇ ಬಂಧಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ನೊಂದ ಲಕ್ಷ್ಮಣವರ ಕುಟುಂಬಕ್ಕೆ ತಕ್ಷಣವೇ ಸೂಕ್ತ ಪೊಲೀಸ್ ಭದ್ರತೆ ಒದಗಿಸಬೇಕು. ಸಂತ್ರಸ್ತ ಕುಟುಂಬಕ್ಕೆ ಸರ್ಕಾರದಿಂದ ಸೂಕ್ತ ಪರಿಹಾರ ಮತ್ತು ನ್ಯಾಯ ಸಿಗಬೇಕು. ಆನೇಕಲ್ ತಾಲೂಕಿನ ಸೂರ್ಯ ಸಿಟಿ, ಸೂರ್ಯನಗರ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಹದ್ದಿನಹಾಳ ಗ್ರಾಮದ ದಲಿತ ಯುವಕ ಹಾಗೂ ಬಿಎಸ್ಪಿ ಗ್ರಾಮಪ್ರಧಾನ ಕಾರ್ಯಕರ್ತ ಭೋಮಣ್ಣಂದವರ ಬರ್ಬರ ಹತ್ಯೆಯನ್ನು ಖಂಡಿಸಿ ಸಾಹಿತ್ಯಿಕ ಹಾಗೂ ಸಾಂಕೇತಿಕ ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆಯು ಕೆ. ಯಲ್ಲಪ್ಪ ಚಿಕ್ಕಹಗಡೇರವರ ನೇತೃತ್ವದಲ್ಲಿ ನಡೆದಿದ್ದು, ಹತ್ಯೆಗೀಡಾದ ಯುವಕನ ಕುಟುಂಬಕ್ಕೆ ನ್ಯಾಯ ಒದಗಿಸುವಂತೆ ಮತ್ತು ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಒತ್ತಾಯಿಸಲಾಯಿತು. ಎಲ್ಲ ದಲಿತ ಸಂಘಟನೆ ಮುಖಂಡರು ಮತ್ತು ಬಿಎಸ್ಪಿ ನಾಯಕರು ಎಲ್ಲ ಸೇರಿ ಒಟ್ಟೊಟ್ಟಾಗಿ ಇವತ್ತು ಒಂದು ಸೂರ್ಯನಗರ ಪೊಲೀಸ್ ಸ್ಟೇಷನ್ ಮುಂಭಾಗ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಕಾರಣ, ದೇವದುರ್ಗ ತಾಲೂಕಲ್ಲಿ ಭೀಮಾನಂದ ಅನ್ನೋ ವ್ಯಕ್ತಿ ಒಬ್ಬ ದಲಿತ ಕುಟುಂಬಕ್ಕೆ ಸೇರಿದಂಥ ಬಿಎಸ್ಪಿ ಲೀಡರ್ ಆದಂಥ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನನ್ನು ಇವತ್ತು ನಾವು ಕಳ್ಕೊಂಡಿದ್ದೀವಿ. ಈಗ ಕೊಲೆ ಮಾಡೋಕ್ಕೆ ಕಾರಣ ಏನಪ್ಪ ಕಾರಣ ಯಾಕೆ ಮಾಡಬೇಕಾಗಿತ್ತು? ಯಾಕೆ ಒಬ್ಬ ದಲಿತ ಇವತ್ತು ತಲೆ ಎತ್ತಲೇಬಾರ್ದ, ದೇವಸ್ಥಾನಕ್ಕೆ ಹೋಗಬಾರ್ದ, ಇಲ್ಲ ನಮ್ಮ ಆಸ್ತಿ ಪಾಸ್ತಿ ಕೇಳಬಾರ್ದ? ನಮಗೇನು ಮೇಲೆ ಏನು ದೌರ್ಜನ್ಯ ಮಾಡಿದ್ರು ಕೂಡ ನಾವು ಇವತ್ತು ಧ್ವನಿ ಎತ್ತಂಗಿಲ್ವಾ? ನಮಗೆ ಈ ದೇಶದಲ್ಲಿ ಈ ಸಂವಿಧಾನದ ಒಳಗಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದ ಒಳಗಡೆ ನಾವು ಇವತ್ತು ಮಾತಾಡೋಂಗಿಲ್ವಾ? ನಾವು ಧ್ವನಿ ಎತ್ತಂಗಿಲ್ವಾ? ನೀವು ದೌರ್ಜನ್ಯಗಳು ಮಾಡ್ತಾ ಇದ್ದೀರಾ, ನಾವು ಮಾಡಿಸ್ಕೊತಾನೆ ಇರಬೇಕಾ? ಸಾವಿರಾರು ವರ್ಷಗಳಿಂದ ಇವತ್ತು ನಮ್ಮನ್ನು ತುಳಿತಾ ಇದ್ದೀರಾ, ಬಡಿತಾ ಇದ್ದೀರಾ, ಸಾಯಿಸ್ತಾ ಇದ್ದೀರಾ, ನಮ್ಮ ಆಸ್ತಿಗಳನ್ನು ಕಿತ್ಕೊತಾ ಇದ್ದೀರಾ, ನಮ್ಮ ಹೆಣ್ಣು ಮಕ್ಕಳ ಮೇಲೆ ನೀವು ದೌರ್ಜನ್ಯ ಮಾಡ್ತಾ ಇದ್ದೀರಾ, ಕೊಲೆ ಮಾಡ್ತಾ ಇದ್ದೀರಾ, ರೇಪುಗಳು ಮಾಡ್ತಾ ಇದ್ದೀರಾ. ನಾವು ಯಾವುದು ಕೇಳಲೇಬಾರ್ದಾ? ಹಾಗಾದರೆ ನಾವು ಈ ಸ್ವತಂತ್ರದಲ್ಲಿ ನಮಗೇನು, ಈ ಸ್ವತಂತ್ರ ಭಾರತದಲ್ಲಿ ನಮಗೆ ಏನು ಹಕ್ಕಿದೆ? ಇಲ್ಲ ಅಂತ ಹೇಳಿ ನೀವು ಇವತ್ತು ರಾಜಕಾರಣಿಗಳು ಏನಿದ್ದೀರಾ, ಇವತ್ತು BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಇವತ್ತು ನಿಮಗೆ ದಲಿತರಿಗೆ ಯಾವುದೇ ಸ್ಥಾನಮಾನ ಇಲ್ಲ, ನೀವು ಯಾವುದು ಕೇಳೋಂಗಿಲ್ಲ ಅಂತ ಒಂದು ಘೋಷಣೆ ಮಾಡಿ. ನಾವು ಎಷ್ಟು ದಿನ ಅಂತ ಸಹಿಸ್ಕೊಂಡು ಕೂತ್ಕೊಳ್ಳೋಣ? ಇವತ್ತು ಅವ್ರನ್ನ ಕೊಲೆ ಮಾಡ್ತಾರೆ, ನಾಳೆ ರಾಜಕೀಯವಾಗಿ ಬೆಳೆಯೋಂಗಿಲ್ಲ, ಒಬ್ಬ ಬಿಳಿ ಬಟ್ಟೆ ಹಾಕೋಂಗಿಲ್ಲ, ಒಂದು ವಾಚ್ ಕಟ್ಟೋಂಗಿಲ್ಲ, ಒಂದು ಕುದುರೆ ಹತ್ತಂಗಿಲ್ಲ. ಇವತ್ತು ನಾವೇನು ಬದುಕಲೇಬಾರ್ದು. ಈ ಭೂಮಿ ಮೇಲೆ ನಾಯಿ ನರಿಗೆ ಇವತ್ತು ಭೂಮಿ ಮೇಲೆ ಬದುಕೋ ಹಕ್ಕಿದೆ, ಬೇರೆ ಬೇರೆ ಪ್ರಾಣಿಗಳು ಬದುಕೋ ಹಕ್ಕಿದೆ. ಈಗ ಮನುಷ್ಯರಾದಂಥವ್ರು ನಾವು ಏನು ಪಾಪ ಮಾಡಿದ್ದೀವಿ? ಇವತ್ತು ನಮಗೆ ಹೇಳ್ಕೊಳಕ್ಕಾಗದಿರೋ ಅಷ್ಟು ದುಃಖ ಆಗ್ತಾಯಿದೆ. ಒಬ್ಬ ಹೆಣ್ಣುಮಗಳು ಇವತ್ತು, ಒಂದು ಬಸರಿ ಹೆಣ್ಣುಮಗಳು ಇವತ್ತು ಏನು ಮಾಡಬೇಕು? ಗಂಡನ ಕಳ್ಕೊಂಡು ಆ ಅಮ್ಮ ಯಾವ ಪರಿಸ್ಥಿತಿಯಲ್ಲಿದ್ದಾಳೆ. ಹಾಗಾಗಿ ಇವತ್ತು ನಮ್ಮ ಸಮುದಾಯಕ್ಕೆ ತುಂಬ ಅನ್ಯಾಯ ಆಗಿದೆ, ನಮ್ಮ ಕಾರ್ಯಕರ್ತರಿಗೆ ಅನ್ಯಾಯ ಆಗಿದೆ. ಮುಂದಿನ ದಿನಗಳಲ್ಲಿ ಯಾವುದೇ ಆಗಲಿ ನಾವು ಬಿಡೋದಿಲ್ಲ. ಇನ್ನು ಯಾರೇ ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ರೆ ನಾವು ಬಿಡೋದಿಲ್ಲ. ಇವತ್ತು ಸಾಂಕೇತಿಕವಾಗಿ ಇವತ್ತು ನಾವು ಆನೇಕಲ್ ಭಾಗದಲ್ಲಿ ನಿನ್ನೆ ಗೊತ್ತಾಗಿ 2 ದಿನ ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನಕ್ಕೆ ಒಂದು ಧಕ್ಕೆ ತರುವಂಥ ಕೆಲಸ ಮಾಡ್ತಿದ್ದಾರೆ. ನಾನಾದರೂ ಈ ಸಂದರ್ಭದಲ್ಲಿ ಏನು ಹೇಳ್ತೀನಿ ಅಂದರೆ, ಈ ಒಂದು ಸಂದರ್ಭದಲ್ಲಿ ಸಂವಿಧಾನ ಉಳಿಸ್ಬೇಕು. ನಾವು ಸಂವಿಧಾನ ಉಳ್ಕೊಂಡ್ರೆ ನಾವೆಲ್ಲ ಉಳ್ಕೊತೀವಿ. ನಾವು ಉಳ್ಕೋಬೇಕಂದ್ರೆ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು. ಯಾಕಂತ ಹೇಳಿದ್ರೆ, ಭೂಮಾನಂದ ಆ ದೇವಸ್ಥಾನ ವಿಚಾರದಲ್ಲಿ ಕೈ ಹಾಕಿದ್ದೇ ತಪ್ಪಾಗಾದರೆ ಈ ಪ್ರಜಾಪ್ರಭುತ್ವದಲ್ಲಿ ಯಾರಿಗೂ ಕೂಡ ಅಂತ ಒಂದು ಅಧಿಕಾರ ಇರೋದಿಲ್ವ ಭೂಮಿ ಮೇಲೆ? ಇವತ್ತು ದೇವಸ್ಥಾನಕ್ಕೆ ಹೋದಾಗ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಶೋಷಿತರು ಅಲ್ಲಿ ಮೈಲಿಗೆ ಆಗ್ತದಂಥ ವಿಚಾರ ಇಟ್ಕೊಂಡು ಕೆಲ ಭೂಮಾಲೀಕರು, ಸವರ್ಣೀಯರು, ಜಾತಿವಾದಿಗಳು ಈ ಒಂದು ಹುನ್ನಾರವನ್ನು ಮಾಡಿ ಭೂಮಾನಂದವರನ್ನು ಕೊಲೆ ಮಾಡಿದ್ದಾರೆ. ಇವತ್ತು ಆ ಕುಟುಂಬದಲ್ಲಿ ಯಾರೂ ಕೂಡ ದಿಕ್ಕಿಲ್ಲದಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಭೂಮಾನಂದವರ ಪತ್ನಿ 8 ತಿಂಗಳು ಗರ್ಭಿಣಿಯ ಅಮ್ಮ, ಇವಾಗ ಅಮ್ಮ ಗರ್ಭಿಣಿ.
ಆದರೂ ಕೂಡ ಈ ಕುರುಡು ಸರ್ಕಾರಕ್ಕೆ, ಕಣ್ಣಿನ ಸರ್ಕಾರಕ್ಕೆ ಈ ಒಂದು ಏನು ಈ ಘಟನೆ ಬಗ್ಗೆ ಅದಕ್ಕೆ ತನಿಖೆ ಮಾಡಬೇಕು, ವಿಚಾರ ಮಾಡಬೇಕು. ಇವರು ರಾಜ್ಯ ಪ್ರತಿನಿಧಿಗಳಾಗಿ ಅಲ್ಲಿ ಹೋಗಿ ಆ ಒಂದು ಘಟನೆಯನ್ನು ನೋಡಬೇಕಂತ ಜವಾಬ್ದಾರಿ ಇಲ್ಲ. ಮುಂಭಾಗ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಹೋರಾಟದ ಉದ್ದೇಶ ಏನಪ್ಪ ಅಂದರೆ, ಕರ್ನಾಟಕ ರಾಜ್ಯದಲ್ಲಿ ನಮ್ಮದೇ ಆದಂಥ ಸರ್ಕಾರ, ಅದೀಗ ನಾವು ಹೇಳ್ಕೊಳ್ಳಬೇಕು, ನಮ್ಮದೇ ಸರ್ಕಾರ ಇದ್ದು ಇವತ್ತು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ದಲಿತರಿಗೆ, OBCಗಳಿಗೆ, ಬ್ಯಾಕ್ವರ್ಡ್ ಕ್ಲಾಸ್ಗಳಿಗೆ, ಬಡವರಿಗೆ, ಹೆಣ್ಮಕ್ಕಳಿಗೆ ರಕ್ಷಣೆ ಇಲ್ಲ. ಬಂಧುಗಳೇ, ನಾವು ಭಾಳ ವರ್ಷಕ್ಕ ಧರಣಿಗಳು, ಸತ್ಯಾಗ್ರಹಗಳು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಹಿರಿಯರು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ನಮಗಿಂತ ಹಿಂದಿನ ತಲೆಮಾರು ಕೂಡ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಇದುವರೆಗೂ ನಾವು ಯಾರನ್ನ ಕೊಲೆ ಆದಾಗ, ಸಾಮಾಜಿಕ ಬಹಿಷ್ಕಾರ ಆದಾಗ, ಮನೆಗೆ ಬೆಂಕಿ ಇಟ್ಟಾಗ, ನಮ್ಮ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡಿದಾಗ, ನಮ್ಮನ್ನು ಊರಿಂದ ಹೊರಗಡೆ ಹಾಕಿದಾಗ ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡ್ತೀವಿ. ಅದು ನಮ್ಮ ಧರ್ಮ, ಇದು ನಮ್ಮ ನ್ಯಾಯ. ಬಾಬಾ ಸಾಹೇಬರು ಭಾರಿ ಸ್ಪಷ್ಟವಾಗಿ ಒಂದೊಂದು ಮಾತು ಹೇಳಿದ್ದಾರೆ. ಅದು ನಮಗೆಲ್ಲರಿಗೂ ಗೊತ್ತಿರೋ ಮಾತು. ಯಾವುದೇ ವ್ಯಕ್ತಿಯಿಂದ, ಯಾವುದೇ ಪಕ್ಷದಿಂದ ಈ ದೇಶದ SC/STಗಳ, OBCಗಳ, ಬಡವರ ಬದುಕಿನ ಬದಲಾವಣೆ ಆಗೋದು ಇದ್ದಿದ್ರೆ ಅದು ನನ್ನ ಅವಶ್ಯಕತೆ ಇರಲಿಲ್ಲ. ನಿಮ್ಮ ಎದೆಗಳಲ್ಲಿ ಇಟ್ಕೊಳ್ಳುತ್ತೆ ಬಾಬಾ ಸಾಹೇಬರು ನಮ್ಮ ಮೊದಲೇ ಹೇಳಿದ್ದಾರೆ. ಇಂಥ ನಾಯಕರು. ಜೈ ಭೀಮ್, ಜೈ ಭೀಮ್. ಈಗ ಚಿತ್ರದ ರಾಯಚೂರು ಭುವನಾನಂದ ಅವರನ್ನು ನಮ್ಮ ಬಹುಜನ ಸಮಾಜ ಪಕ್ಷದ ಹಿರಿಯ ಹೋರಾಟಗಾರರು, ಅವರು ದೇವಸ್ಥಾನ ಪ್ರವೇಶ ಮಾಡಿದ ತಕ್ಷಣವೇ ಇಡೀ ದಲಿತ ಸಮುದಾಯನ ಇವರು ಮಡಗಬಾರ್ದು ಅಂತೇಳಿ ಅವ್ರನ್ನ ಆಡಗಲಲ್ಲೇ ಕೊಲೆ ಮಾಡಿದಂಥ ಕಿಡಿಗೇಡಿಗಳನ್ನು CBIಗೆ ಒಪ್ಪಿಸಬೇಕು ಹಾಗೂ ಅವ್ರನ್ನ ಕೂಡಲೇ ಬಂಧಿಸಬೇಕು ಅಂಥೇಳಿ ಬಹುಜನ ಸಮಾಜ ಪಕ್ಷದ ಎಲ್ಲ ಕಾರ್ಯಕರ್ತರು ಹಾಗೂ ದಲಿತ ಎಲ್ಲ ಒಕ್ಕೂಟ ಸಂಘಟನೆಗಳು ಎಲ್ಲ ಸೇರಿ ಸೂರ್ಯ ಸಿಟಿಯ ಪೊಲೀಸ್ ಸ್ಟೇಷನ್ ಮುಂದೆ ಗೃಹ ಮಂತ್ರಿಗೆ ನಾವು ಮನವಿಯನ್ನು ಕೊಡ್ತೀವಿ. ಗೃಹ ಮಂತ್ರಿಗಳು ಇದು ಕೂಡಲೇ ಇದನ್ನು ಆಕ್ಷನ್ ತಗೊಂಡಿಲ್ಲ ಅಂದರೆ ನಾವು ಬಹುಜನ ಸಮಾಜ ಪಕ್ಷದಿಂದ ಎಲ್ಲ ಸಂಘಟನೆ ಪರವಾಗಿ ಇಡೀ ರಾಜ್ಯದಂಥ ಎಲ್ಲ ಸಂಘಟನೆಗಳು ಸೇರಿ ಬಹುಜನ ಸಮಾಜ ಪಕ್ಷ ಏನು ಹತ್ಯೆ ಆಗಿದೆ ಅವರಿಗೆ ಪರಿಹಾರ, ಯಾಕಂದರೆ ಒಬ್ಬ BSP ಕಾರ್ಯಕರ್ತ, ಒಬ್ಬ ಉಸ್ತುವಾರಿ ಆಗಿದ್ದು ಅಂತ ಅವರಿಗೆ ಯಾವುದೇ ರಕ್ಷಣೆ ಇಲ್ಲದಿಲ್ಲ. ಯಾಕಂದರೆ ಇವತ್ತು ಬರೀ 3 ಜನ ಅರೆಸ್ಟ್ ಮಾಡೋರು, ಏನು ಕೊಲೆಗಡಿಕರಿದ್ದಾರೋ 8 ಜನ ಅಂತ ಹೇಳ್ತಾರೆ. 8 ಜನ ಕೂಡಲೇ ಆದಷ್ಟು ಜಲ್ದಿ ಅರೆಸ್ಟ್ ಮಾಡಿ ಅವ್ರಿಗೆ ಸರಿಯಾದ ಶಿಕ್ಷೆ ಕೊಡಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್. ಇವತ್ತು ರಾಯಚೂರಾಗ ಕೊಲೆ ಆಗಿದ್ದಂದರೆ BSP ಕಾರ್ಯಕರ್ತನ, BSP ನಮ್ಮ ಅಧ್ಯಕ್ಷನ ಈ ಥರ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಮುಂದಿನ ಹೋರಾಟಗಳು ಭಾರಿ ಬಲವಾಗಿ ನಾವು ಫ್ರೀಡಮ್ ಪಾರ್ಕ್ ಹತ್ರ ನಾವು ಹೋರಾಟ ಮಾಡ್ತೀವಿ ಅಂತ ನಾವೆಲ್ಲ ಮಾತಾಡಿಕೊಂಡು ಒಂದು ದೊಡ್ಡ ಹೋರಾಟ ಮಾಡ್ತೀವಿ ಅಂತ ಒಪ್ಕೊಂಡಿದ್ದೀವಿ. ಜೈ ಭೀಮ್, ಜೈ ಭಾರತ್. ಮಾಧ್ಯಮ ಮಿತ್ರರಿಗೆ ಜೈ ಭೀಮ್ ವಂದನೆಗಳು ಹೇಳ್ತಾ, ಇವತ್ತು ಏನು ಇಲ್ಲಿ ಕುಂದಾಪುರ ಸೂರ್ಯ ಸಿಟಿ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಬಹುಜನ ಸಮಾಜ ಪಾರ್ಟಿ ಮುಖಂಡರುಗಳು ಹಾಗೂ ಎಲ್ಲ ದಲಿತ ಪರ ಸಂಘಟನೆ ಹೋರಾಟದ ಸಂಘಟಕರು ಇವತ್ತು ಏನು ನಮ್ಮ ಕೊಲೆ ಭಾಳ ವಿಕೃತವಾಗಿ ನಡೆದಂತಹ ಕೊಲೆಯನ್ನು ಖಂಡಿಸಿ ಇವತ್ತು ನಾವು ಈ ಭಾಗದಲ್ಲಿ ಅವರ ಆ ಒಂದು ಸಮುದಾಯ, ಆ ಒಂದು ಕುಟುಂಬಕ್ಕೆ, ಆ ಒಂದು ಹೆಣ್ಣು ಮಗಳಿಗೆ ಒಂದು ಸರ್ಕಾರಿ ಕೆಲಸ ಕೊಡಬೇಕಂತೇಳಿ ಮತ್ತು ಆ ನೊಂದ ಮಕ್ಕಳಿಗೆ ಒಂದು 1 ಕೋಟಿ ರೂಪಾಯಿ ಹಣವ 1 ಕೋಟಿ ರೂಪಾಯಿ ಸರ್ಕಾರದಿಂದ ಅವರಿಗೆ ನೀಡಬೇಕು. ಸಮಾಜ ಕಲ್ಯಾಣ ಇಲಾಖೆಯಿಂದ ಅವರಿಗೆ ಬರ್ತಕ್ಕಂಥ ಸವಲತ್ತುಗಳನ್ನು ಒದಗಿಸಬೇಕು ಅಂಥೇಳಿ ಎಲ್ಲ ನಮ್ಮ ನಾಯಕರುಗಳು ಇವತ್ತು ಭೂಮಾನಂದ ಅವರ ಪರವಾಗಿ ಭಾಳಷ್ಟು ಸೂರ್ಯ ಸಿಟಿ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಹೋರಾಟ ಮಾಡುವ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಜೈ ಭೀಮ್, ಜೈ ಭಾರತ್. ಹೋರಾಟದ ಒಡನಾಡಿ ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿದರು, ಮೂಢನಂಬಿಕೆಗಳನ್ನು ದೂರ ಇಡಿ, ನಿಮ್ಮ ಶಕ್ತಿ ಮೇಲೆ ನಂಬಿಕೆ ಇಡಿ ಅಂತ ಹೇಳಿದರು. ಇವತ್ತು ಭೂಮಾನಂದ ರಾಯಚೂರಲ್ಲಿ ದೇವಸ್ಥಾನಕ್ಕೆ ಪ್ರವೇಶ ಮಾಡಬೇಕಂತೇಳಿ ಸಾರ್ವಜನಿಕವಾಗಿ ಹೋರಾಟ ಮಾಡೋಕ್ಕೆ ಹೋಗಿ ಇವತ್ತು ಅವನು ಪ್ರಾಣ ಕಳ್ಕೊಂಡಿದ್ದಾನೆ. ಇವತ್ತು ಆ ದೇವರು ಕಾಪಾಡಿಲ್ಲ, ಅವನ ಸಂಸಾರನ ಕಾಪಾಡಿಲ್ಲ.
ಅವನ ಸಂಸಾರ ಅವನ ಮಕ್ಕಳು ಬೀದಿಗೆ ಬಿದ್ದಿದೆ. ಅದರಿಂದ ಅವನು ಕೊಲೆದಂಥ ಭೂಮಾನಂದನ ಕುಟುಂಬಕ್ಕೆ ಒಂದು ಸರ್ಕಾರಿ ನೌಕರಿಯನ್ನು ಕೊಡಬೇಕು, ಅವರಿಗೆ ಸುಮಾರು 1 ಕೋಟಿ ರೂಪಾಯಿ ಒಂದು ಇದನ್ನು ಕೊಡಬೇಕು, ಅವ್ರ ಅನುದಾನವನ್ನು ಕೊಡಬೇಕು. ಮಕ್ಕಳು ಮರಿದ್ದಾರೆ. ಇವತ್ತು ಈ ಒಂದು ಯಾರು ಲೋಫರ್ಗಳಿವರು, ಈ ಸಣ್ಣ ಪುಟ್ಟ ಪುಡಾರಿಗಳು, ರಾಜಕಾರಣಿಗಳು ವಲಯ ಮಾದಕ ಅಂತ ಇಂಗಿಡಿಸಿ ಒಳ ಮೀಸಲಾತಿಯಲ್ಲಿ ನಮ್ಮನ್ನು ದೂರ ಮಾಡಿದ್ದಾರೆ. ಇವತ್ತು ನಮ್ಮನ್ನು ಕೊಲೆಗಳು ಮಾಡ್ತಾ ಇದ್ದಾರೆ ರಾಜಕೀಯ ವ್ಯಕ್ತಿಗಳು. ದಯವಿಟ್ಟು ಅದನ್ನೆಲ್ಲ ಕಡಿವಾಣ ಹಾಕಬೇಕು. ನಮ್ಮ ಹೋಮ್ ಮಿನಿಸ್ಟರ್ ಆದಂಥ ಖರ್ಗೆ ಅವರು ಬಾಬಾ ಸಾಹೇಬ್ ಋಣದಲ್ಲಿದ್ದಾರೆ. ಈ ಋಣ ತೀರಿಸ್ಕೊಬೇಕಂದ್ರೆ ಅವ್ರ ಕುಟುಂಬ ಪರಿಹಾರ ಮಾಡಬೇಕು, ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು, ಕೊಲೆ ಮಾಡಿದಂಥ ವ್ಯಕ್ತಿಗಳನ್ನು ಗಡಿಪಾರು ಮಾಡಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್.